ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಮೀಶೋದಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುವಂಥ ಪ್ರಾಡಕ್ಟನ್ನು ನಾನು ಕಿಚನ್ಗೆ ತರಿಸಿದ್ದೀನಿ. ಸೊ ಹೋದ ವಿಡಿಯೋದಲ್ಲಿ ನಾನು ಶಾರ್ಟ್ ವಿಡಿಯೋದಲ್ಲಿ ಕೆಲವು ಪ್ರಾಡಕ್ಟನ್ನು ಹಾಕಿದ್ದೆ. ಸೊ ಪ್ರತಿಯೊಬ್ಬರು ಕೂಡ ಲಿಂಕನ್ನು ಕೇಳ್ತಾನೆ ಇದ್ದೀರಾ, ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಪ್ರತಿಯೊಂದು ಲಿಂಕ್ ಕೂಡ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಸೊ ಹೋದ ವಿಡಿಯೋದಲ್ಲಿ ಏನೆಲ್ಲ ನಾನು ಮನೆಗೆ ಐಟಮ್ಸ್ ತರಿಸಿದ್ನಲ್ಲ ಅದು ಆಯಿತು, ಮತ್ತು ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಲಿಂಕ್ ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಏನೆಲ್ಲ ನಾನು ತರಿಸಿದ್ದೀನಿ ಮನೆಗೆ ಅಂತ ಒಂದ್ಸತಿ ತೋರಿಸ್ತೀನಿ. ಕಿಚನ್ಗೆ ತುಂಬಾ ಬೆಸ್ಟ್ ಆಗಿರುವಂಥ ಚೀಪ್ ಆಗಿ ಬೆಸ್ಟ್ ಆಗಿರುವಂಥ ಒಂದು ವಸ್ತುವನ್ನು ತರಿಸಿದ್ದೀನಿ. ನೋಡಿ, ಇದು ಕಿಚನ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ತರಿಸಿದ್ದೀನಿ. ಒಂದ್ಸತಿ ಓಪನ್ ಮಾಡಿ ತೋರಿಸ್ತೀನಿ. ಏನಿದು ಕಿಚನ್ನಲ್ಲಿ ಬಾಕ್ಸ್ ಎಲ್ಲ ಇರೋಕೆ ಅಂತ ಜೋಡಿಸ್ಕೋಬೇಕು. ಫಸ್ಟ್ ಒಂದ್ಸತಿ ಡ್ಯಾಮೇಜ್ ಮಾಡ್ಬಿಡಿ, ಯಾಕಂದರೆ ಡ್ಯಾಮೇಜ್ ಎಲ್ಲ ಬಂದರೆ ರಿಟರ್ನ್ ಕಳಿಸ್ಬೋದು. ಕಟ್ಗಿನ ಪ್ಲಾಸ್ಟಿಕ್ ಕಟ್ಗೆ ಕಟ್ಗಿನ ಪೂರಿ ನೋಡಿ ಡ್ಯಾಮೇಜ್ ಇದೆ. ಇಲ್ಲಿದೆಯೇ? ಅದೆಲ್ಲ ಕಾಣ್ತಿಲ್ವ ನಿಮಗೆ? ಇದೇನಿದೆ ಡ್ಯಾಮೇಜ್ ಅಲ್ವ ಇದು? ಯಾವುದು ರೀ ಡ್ಯಾಮೇಜಾ? ಆಫೀಸ್ ಚೆನ್ನಾಗಿ ಬಂದಿದೆ. ಎಲ್ಲಿ ಬಿಡು. ಇದನ್ನ ಯಾವ್ದು ಈಗ ಇದನ್ನ ಈ ರೀತಿ ಕಟ್ಟಿಗೆದಿದೆ, ಇದನ್ನ ಈ ರೀತಿ ಜೋಡಿಸ್ಕೋಬೇಕು. ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಕೂಡಿ ಜೋಡಿಸ್ತಾ ಇದ್ದಾರೆ. ಬೇಗ ಬೇಗ ಆಗಬೇಕು. ಇದು ಸ್ವಲ್ಪ ಬ್ಯಾಗ್ ಬರುತ್ತೆ ಅನ್ಕೋತೀನಿ. ಚೆನ್ನಾಗಿ ಇದನ್ನು ಟೈಟ್ ಮಾಡ್ಕೊಳ್ಳಿ, ಯಾಕಂದರೆ ಏನಾದರೂ ಎಣ್ಣೆದು ಏನಾದರೂ ಡಬ್ಬಿ ಇಟ್ಟರೆ, ಭಾರವಾಗಿರುವಂಥ ಏನಾದರೂ ವಸ್ತು ಇಟ್ಟರೆ ಇದು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಫುಲ್ ಟೈಟಾಗಿ ಇದನ್ನು ಫಿಟ್ಟಿಂಗ್ ಮಾಡ್ಕೋಬೇಕು. ಸೊ ನಮ್ಮ ಶಾರು ಇಲ್ಲಿ ಫಿಟ್ಟಿಂಗ್ ಮಾಡ್ತವನೆ. ಏನಾಗ್ದಿ ಮೊಳೆನಾ? ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇದು ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸ್ಟೆಪ್ ರೀತಿಯಲ್ಲಿ ಇದೆ ಇದು. ಹಾಗೆ ಇದ್ರ ಮೇಲೆ ನೀವು ಎಷ್ಟೇ ಭಾರ ಇಟ್ಟರು ಕೂಡ ಏನೂ ಆಗೋದಿಲ್ಲ, ಯಾಕಂದರೆ ನಾವಿಲ್ಲಿ ಚೆನ್ನಾಗಿ ಫಿಟ್ಟಿಂಗ್ ಮಾಡಿಕೊಂಡ್ರೆ ಇದು ಯಾವುದೇ ಕಾರಣಕ್ಕೂ ಮುರಿಯೋದು ಇಲ್ಲ ಅಂತ ಹೇಳ್ಬೋದು. ಆದರೆ ಇದನ್ನು ನೀರಿನಿಂದ ವಾಶ್ ಮಾಡೋಕ್ಕೆ ಹೋಗಬೇಡಿ. ಕಟ್ಟಿಗೆ ಇದೆಯಲ್ವ, ಅದು ಸ್ಪ್ರೇನೋ ಅಥವಾ ಎಣ್ಣೆನೋ ಅಥವಾ ಒಣ ಬಟ್ಟೆ ತೊಗೊಂಡು ವಾಶ್ ಮಾಡ್ತಾ ಇದ್ರೆ, ಕ್ಲೀನ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ತಾಳಿಕೆ ಬರುತ್ತೆ ನೋಡಿ. ಈಗ ನಾವು ನೆಕ್ಸ್ಟು ಇನ್ನೊಂದು ಓಪನ್ ಮಾಡಿದ್ರೆ ಏನಿರ್ತವೆ ಜಾಯಿನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಆಗಲೇ ಏನು ಮಾಡೋಣ ಮಗನೇ? ಜಾಯಿನ್ ಮಾಡೋಣ. ಏನು ಮಾಡೋಣ? ಜಾಯಿನ್ ಮಾಡೋಣ. ಜಾಯಿನ್ ಇದೆ ಬೇಯಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈ ನಾನು ಹೋದ ವಿಡಿಯೋದಲ್ಲಿ ಕೂಡ ಇದು 2 ಸ್ಟ್ಯಾಂಡನ್ನು ತರಿಸಿದ್ದೆ. ಸೊ ತುಂಬ ಜನ ಕಮೆಂಟ್ ಆಗ್ತಾ ಇತ್ತು, ಇದು ಬಿದ್ದುಬಿಡುತ್ತೆ ಹಾಗೆ ಹೀಗೆ ಚೆನ್ನಾಗಿ ಬರೋದಿಲ್ಲ ಅಂತ ಕೆಲವರು ಹೇಳಿದರು. ಹಾಗೆ ತೆಗಿದ್ರೆ ಇದು ಇವರು ಮೊಳೆ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಫ್ರೆಂಡ್ಸ್, ಹೋದ ವಿಡಿಯೋದಲ್ಲಿ ನಾನು ಇದರದ್ದು ವಿಡಿಯೋವನ್ನು ಮಾಡಿದ್ದೆ, ಒಂದು ಶಾರ್ಟ್ ವಿಡಿಯೋ. ತುಂಬ ಜನ ಲಿಂಕ್ ಕೂಡ ಕೇಳ್ತಾ ಇದ್ರಿ, ಹಾಗೆ ಇದ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಕೂಡ ಬರ್ತಾ ಇತ್ತು. ತುಂಬ ಜನ ಇದು ತಾಳಿಕೆ ಬರೋದಿಲ್ಲ, ವೇಸ್ಟ್ ಇದು ಅಂದ್ಬಿಟ್ಟು. ಸೊ ಹಾಗೇನಿಲ್ಲ, ಅವರು ಸ್ಪೀಕರ್ ಕೊಟ್ಟಿರ್ತಾರೆ ಟೈಲ್ಸ್ ಮೇಲೆ ಹಚ್ಚಕ್ಕಂದ್ಬಿಟ್ಟು. ಈ ಸ್ಪೀಕರ್ ಜೊತೆಗೆ ನಾವು ಈ ಗಮ್ಮನ್ನು ಮಿಕ್ಸ್ ಮಾಡಿ ಹಚ್ಚಿದ್ರೆ ಇದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾವು ಭಾರವಾಗಿರುವಂಥ ಪ್ರತಿಯೊಂದು ವಸ್ತು ಕೂಡ ಇದರಲ್ಲಿ ಇಡಬಹುದು. ಸೊ ನಾನು ಇದೇ ಗಮ್ಮನ್ನು ಯೂಸ್ ಮಾಡಿ ಪ್ರತಿಯೊಂದಕ್ಕೂ ಕೂಡ ಅಂಟಿಸ್ತಾ ಇರ್ತೀನಿ. ಸೊ ಇದು ತುಂಬಾ ಯೂಸ್ ಅಂತ ಹೇಳ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ. ಹಾಗೆ ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿ ಇದು ಕಾಣ್ತಾ ಇದೆ ಅಂದ್ಬಿಟ್ಟು.
ನಾವು ಈ ರೀತಿ ಮನೇಲಿ ಚಿಕ್ಕ ಟೈಲ್ಸ್ ಮೇಲೆ ಮೊಳೆ ಎಲ್ಲ ಹಾಕೋಕ್ಕಾಗೋದಿಲ್ಲಲ್ವಾ, ಆವಾಗ ಈ ರೀತಿ ನಾವು ಸ್ಟಿಕರು ಮತ್ತು ಗಮ್ಮನ್ನು ಯೂಸ್ ಮಾಡಿ ಹಚ್ಚಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಕ್ಯೂಟಾಗಿ ಅನಿಸುತ್ತೆ ಅಡುಗೆ ಮನೆ ಅಂತ ಇದನ್ನು ತರಿಸ್ಕೊಂಡಿದ್ದೆ. ಎರಡು ತುಂಬ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಮತ್ತೆ ನಾನಿಲ್ಲಿ ಎರಡನ್ನು ತರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಅನ್ಬೋದು ನನಗೆ, ಯಾಕಂದರೆ ಹೊರಗಡೆ ನಾವು ದೀಪ ಎಲ್ಲ ಹಚ್ಚಿದಾಗ ಗಾಳಿಗೆ ನಿಲ್ಲೋದೇ ಇಲ್ಲ ನೋಡಿ ಸ್ವಲ್ಪನೂ. ಅದಕ್ಕೆ ನಾನು ಈ ರೀತಿಯಾಗಿರುವಂಥ ಒಂದು ದೀಪವನ್ನು ತರಿಸಿದ್ದೀನಿ. ಇದು ಹೊರಗಡೆ ಗಾಳಿಗೆಲ್ಲ ಆರ್ತಾ ಹೋಗುತ್ತೆ ದೀಪ ಪದೇ ಪದೇ. ಹಾಗಾಗಿ ಈ ರೀತಿ ಒಂದು ತರಿಸಿಬಿಟ್ರೆ ತುಂಬಾ ಚೀಪಾಗಿ ಕೂಡ ಇತ್ತು. ಬ್ಲೌಸ್ ಇಟ್ಟಿರಲಿ ಫ್ರೆಂಡ್ಸ್, ಮೀಶೋದಲ್ಲಿ ಇಲ್ಲಿವರೆಗೂ ನಾನು ಏನೆಲ್ಲ ಪ್ರಾಡಕ್ಟನ್ನು ನಾನು ಕಿಚನ್ ಐಟಮ್ಸು ಮನೆಗೆ ತೊಗೊಂಡಿದ್ದೀನಲ್ವ, ಪ್ರತಿಯೊಂದ್ರದ್ದು ಡೀಟೇಲ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬೇಕಂದರೆ. ಸೊ ನೀವು ಶಾರ್ಟ್ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ನನಗೆ ಲಿಂಕ್ ಅಂತ ಕಳಿಸ್ತಾನೇ ಇದ್ರಿ. ಸೊ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡಬೇಕಾಯಿತು. ಸೊ ತುಂಬ ಚೆನ್ನಾಗಿ ಚೀಪಾಗಿ ಬೆಸ್ಟಾಗಿರೋಂಥ ಪ್ರಾಡಕ್ಟನ್ನು ನಾನು ಹುಡುಕಿ ತರಿಸ್ತಾ ಇರ್ತೀನಿ ಕಿಚನ್ಗೆ ಹತ್ರ. ಬತ್ತಿ ಹಾಕಬೇಕು. ಬತ್ತಿ ಹಾಕಿಬಿಟ್ಟು ನಂತರ ಇದನ್ನು ಈ ರೀತಿ ಇಟ್ಟು ನೋಡಿ ಎಷ್ಟು ಕ್ಯೂಟಾಗಿದೆ. ಫ್ರೆಂಡ್ಸ್, ಹೊರಗಡೆ ಎಲ್ಲ ನಾವು ದೀಪ ಹಚ್ಚಬೇಕಂದ್ರೆ ಈ ರೀತಿಯಾಗಿರುವಂಥ ಒಂದು ಗ್ಲಾಸಿನ ದೀಪವನ್ನು ತಗೋಬಹುದು. ತುಂಬ ಚೆನ್ನಾಗಿದೆ, ಚಿಕ್ಕದಾಗಿದೆ, ಅದು ತುಂಬ ಕ್ಯೂಟಾಗಿದೆ. ಸೊ ಇದ್ರ ಪ್ರೈಸ್ ತುಂಬಾ ಕಡಿಮೆ ಇದೆ. ಎಷ್ಟಿದೆ ಅಂದರೆ ನಾನು ಮೆನ್ಷನ್ ಮಾಡಿಲ್ಲ ಅನ್ಕೋತೀನಿ. ಸೊ 200 220 ಎಷ್ಟೇ ಇದೆ, ಜಾಸ್ತಿ ಏನಿಲ್ಲ ಇದು. ಸೊ ಇದ್ರದ್ದು ಲಿಂಕ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ ಪ್ರತಿಯೊಂದದ್ದು ಕೂಡ. ಸೊ ಇದು ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಇದು ಕೇವಲ 8 ರೂಪಾಯಿಗೊಂದು, ಅಂದರೆ ಒಂದು 80 ರುಪೀಸ್ಗೆ 10 ಪೀಸ್ ಏನೋ ಬರುತ್ತೆ ಇದು. ಸೊ ಈ 10 ಪೀಸಸನ್ನು ನಾನು ಇಲ್ಲಿ ಹಚ್ಚಿದ್ದೆ. ಸೊ ಈ ರೀತಿ ಸ್ಪೂನು ಅಥವಾ ಈ ರೀತಿ ಸ್ಟ್ಯಾಂಡು ಹಾಕಬೇಕಂದ್ರೆ ಇದನ್ನು ನೀವು ಹಾಗೆ ಅಂಟಿಸ್ಬಿಡ್ಬೋದು. ಏನಾದರೂ ಭಾರವಾಗಿರುವಂಥ ವಸ್ತುವನ್ನು ನೀವು ಹಾಕಬೇಕಪ್ಪ, ಈ ರೀತಿ ಭಾರವಾಗಿರುವಂಥ ವಸ್ತು ಇಡಬೇಕಪ್ಪ ಅಂದರೆ ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ ಗಮ್ ಹಾಕಬೇಕು ಅಂತ, ಆವಾಗ ಮಾತ್ರ ನೀವು ಈ ಗಮ್ಮನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಪ್ಪ ನೀವು ಈ ರೀತಿ ಸ್ಪೂನನ್ನೆಲ್ಲ ಹಾಕಬೇಕು ಅಷ್ಟೇ ಅಂದರೆ ಡೈರೆಕ್ಟ್ ಇದ್ರ ಹಿಂದ್ಗಡೆ ಸ್ಟೀಕರ್ ಇರುತ್ತೆ, ಈ ಸ್ಟೀಕರನ್ನು ತೆಗೆದುಬಿಟ್ಟು ಡೈರೆಕ್ಟ್ ನೀವು ಈ ರೀತಿ ಅಂಟಿಸ್ಬೋದು. ಸೊ ಇಲ್ಲಿ ನಾನು ಯೂಸ್ ಮಾಡಿದಿರೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ನಾನು ಹೋದ ವಿಡಿಯೋದಲ್ಲಿ ಇಲ್ಲಿ 3 ಹಚ್ಚಿದ್ದೆ, ಇಲ್ಲಿ 3 ಕಿತ್ಬಿಟ್ಟು ಇಲ್ಲಿ ಸ್ಕ್ರೀನ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಸ್ಕ್ರೀನ್ಗೆ. ಇಲ್ಲಿ ಮೊಳೆ ಎಲ್ಲ ಬಡಿಯೋಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಇಲ್ಲಿ ಗಮ್ ಅಂಟಿಸ್ಬಿಟ್ಟು ಅದೇ ಸ್ಟೀಕರನ್ನು ನಾನು ಇಲ್ಲಿ ಅಂಟಿಸಿದ್ದೀನಿ 4 ಮೂಲೆಗೆ. ಯಾಕಂದರೆ ಈ ರೀತಿ ಸ್ಕ್ರೀನ್ ಹಾಕಬೇಕಪ್ಪ ಅಂದರೆ ಸ್ಕ್ರೀನ್ಗೆ ಈ ರೀತಿ ಇಲ್ಲೆಲ್ಲ ಮೊಳೆ ಯಾವ ರೀತಿ ಬಡಿಬೇಕು ನೋಡಿ, ಬಡಿಯೋಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಅದನ್ನೇ ನಾನು ಇಲ್ಲಿ ಅಂಟಿಸಿದ್ದೀನಿ. ಸೊ ಯಾವ ರೀತಿ ಅಂದರೆ ಇದನ್ನು ಓಪನ್ ಮಾಡಿ ಜಸ್ಟ್ ಇದು ಸ್ಟಿಕ್ಕರನ್ನು ಓಪನ್ ಮಾಡಿ ಹಿಂದ್ಗಡೆದು ಗಮ್ಮನ್ನು ಹಾಕಿ ಅಂಟಿಸಿದ್ದೀವಿ. ಹಾಗಾಗಿ ಇದು ಭಾರ ಎಲ್ಲ ಹಿಡ್ಕೊಂಡಿದೆ, ನೋಡ್ತಾ ಇರ್ಬೋದು ಸ್ಕ್ರೀನ್ದು. ಸೊ ನೋಡಿ, ಈ ರೀತಿ ಸ್ಕ್ರೀನ್ ಭಾರ ಎಲ್ಲ ಹಿಡ್ಕೊಂಡಿದೆ ಇದು. ಫ್ರೆಂಡ್ಸ್, ನೋಡಿದ್ರಲ್ಲ ಮೀಶೋದಲ್ಲಿ ಎಷ್ಟು ಚೆನ್ನಾಗಿ ಚೀಪಾಗಿ ಬೆಸ್ಟಾಗಿರುವಂಥ ಕಿಚನ್ ಪ್ರಾಡಕ್ಟು ಸಿಗ್ತವೆ ಅಂದ್ಬಿಟ್ಟು. ಸೊ ನಿಮ್ಗೆ ಏನಾದರೂ ಬೇಕಪ್ಪ ಅಂದರೆ ಇಲ್ಲಿ ಕೆಳಗೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಬಾಡಿಗೆ ಮನೆಯಲ್ಲಿ ಮೊಳೆ ಎಲ್ಲ ಬಡಿಯೋಕೆ ಆಗೋದಿಲ್ಲ, ಆವಾಗ ನಾವು ಈ ರೀತಿ ಚೀಪಾಗಿ ಬೆಸ್ಟಾಗಿರುವಂಥ ಸ್ಟೀಕರನ್ನು ತರಿಸ್ಬಿಟ್ಟು ಯಾವ ರೀತಿ ಬೇಕಲ್ಲ ಆ ರೀತಿ ನಾವು ಅಡುಗೆ ಮನೆಯನ್ನು ರೆಡಿ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.